ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ ನೋಡಿ. ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗುತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. ಡಿಸಿಎಂ ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತು ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಎಸ್ಐಟಿ ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟ್ ಮಾಡಿಲ್ಲ. ಅನಾಮಿಕಾ ನಿನ್ನೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತೋಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ ನಮ್ಮ ಜಿಲ್ಲೆ, ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ ನಮ್ಮ ಜಿಲ್ಲೆ, ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ. ನಿಮ್ಮ ಅಭಿಪ್ರಾಯ ಸರ್? ನಿಮ್ಮ ಅಭಿಪ್ರಾಯ? ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತದೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋದು ಹೋಗಬಾರ್ದು. ಎಸ್ಐಟಿ ಅವರ ಮಧ್ಯಂತರ ವರದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ ನೋಡಿ. ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗುತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. DCM ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತು ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಎಸ್ಐಟಿ ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟ್ ಮಾಡಿಲ್ಲ. ಅನಾಮಿಕಾ ನಿನ್ನೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತೋಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ ನಮ್ಮ ಜಿಲ್ಲೆ, ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ ನಮ್ಮ ಜಿಲ್ಲೆ, ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ. ನಿಮ್ಮ ಅಭಿಪ್ರಾಯ ಸರ್? ನಿಮ್ಮ ಅಭಿಪ್ರಾಯ? ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತದೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋದು ಹೋಗಬಾರ್ದು. ಎಸ್ಐಟಿ ಅವರ ಮಧ್ಯಂತರ ವರದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ ನೋಡಿ. ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗುತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. DCM ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತು ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಎಸ್ಐಟಿ ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟ್ ಮಾಡಿಲ್ಲ. ಅನಾಮಿಕಾ ನಿನ್ನೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತೋಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ ನಮ್ಮ ಜಿಲ್ಲೆ, ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ ನಮ್ಮ ಜಿಲ್ಲೆ, ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ. ನಿಮ್ಮ ಅಭಿಪ್ರಾಯ ಸರ್? ನಿಮ್ಮ ಅಭಿಪ್ರಾಯ? ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತದೆ. ನಾನು ಅದರಲ್ಲಿ
ವಿಚಾರ ಗೊತ್ತಿಲ್ಲದೆ ಮಾತಾಡೋದು ಹೋಗ್ಬಾರ್ದು. SIT ಅವರ ಮಧ್ಯಂತರ ವರದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ, SIT ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ. ನೋಡಿ, ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. DCM ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿರೋ ಮಾತು, ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. SIT ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟಾಗಿ ಅಲ್ಲ, ಮಾಡಿ. ಅನಾಮಿಕ ನಿನ್ನೆ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತಗೊಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ, ನಮ್ಮ ಜಿಲ್ಲೆ ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ? ನಮ್ಮ ಜಿಲ್ಲೆ ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ? ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ? ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತದೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋದು ಹೋಗ್ಬಾರ್ದು. SIT ಅವರ ಮಧ್ಯಂತರ ವರದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ, SIT ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ. ನೋಡಿ, ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. DCM ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿರೋ ಮಾತು, ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. SIT ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟಾಗಿ ಅಲ್ಲ, ಮಾಡಿ. ಅನಾಮಿಕ ನಿನ್ನೆ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತಗೊಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ, ನಮ್ಮ ಜಿಲ್ಲೆ ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ? ನಮ್ಮ ಜಿಲ್ಲೆ ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ? ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ? ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತದೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋದು ಹೋಗ್ಬಾರ್ದು. SIT ಅವರ ಮಧ್ಯಂತರ ವರದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ, SIT ಅಧಿಕಾರಿಗಳ ತನಿಖೆ ಎಲ್ಲೂ ಕೂಡ ದಿಕ್ಕು ತಪ್ತಾ ಇಲ್ಲ. ನೋಡಿ, ನಿಷ್ಪಕ್ಷಪಾತವಾದ ತನಿಖೆ ಅಲ್ಲಿ ಆಗ್ತಾ ಇದೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗಬೇಕು ಅದಾಗತ್ತೆ. ಸಚಿವ ಡಿ ಸುಧಾಕರ್ ಅವರು ಆಡಿರುವಂಥ ಮಾತಿದೆ. ಧರ್ಮಸ್ಥಳದ ಶವವನ್ನ ಹೂತಿಟ್ಟು ಕೇಸ್ ಇದೆಯಲ್ಲ, ಇದು ದಿಕ್ಕು ತಪ್ಪುತ್ತಾ ಇಲ್ಲ. DCM ಈ ಕೇಸ್ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿರೋ ಮಾತು, ಡಿ ಸುಧಾಕರ್ ಅವರು ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿರೋದು. ತನಿಖೆ ಬಳಿಕ ಯಾವ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. SIT ಅವರ ಮಧ್ಯಂತರ ವರದಿ ದಿಕ್ಕು ತಪ್ಪಿಲ್ಲ, ಕರೆಕ್ಟಾಗಿ ಅಲ್ಲ, ಮಾಡಿ. ಅನಾಮಿಕ ನಿನ್ನೆ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರಿಯಾದ ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೋದು ತಗೊಳ್ತದೆ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ, ನಮ್ಮ ಜಿಲ್ಲೆ ಎಲ್ಲರೂ ಭಕ್ತರಿದ್ದಾರೆ. ನಿಮ್ಮ ಅಭಿಪ್ರಾಯ? ಸ್ಥಳಕ್ಕೆ ಯಾರು ಭಕ್ತರಿಲ್ಲ?
ನಮ್ಮ ಜಿಲ್ಲೆ ಧರ್ಮಸ್ಥಳದಲ್ಲಿ ಭಕ್ತರು ಯಾರಿಲ್ಲ. ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ. ಸರ್ಕಾರದ ನಾನಿರೋದ್ರಿಂದ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡಬೇಕಾಗಿದ್ದು ಪರಮೇಶ್ವರ್ ಸರ್, ಹೋಮ್ ಮಿನಿಸ್ಟರ್ ಅವರು. ನಾನೊಂದು ಸ್ಟೇಟ್ಮೆಂಟ್ ಕೊಡೋದು ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ತನಿಖೆ ಏನು ನಡೀತದೆ ಅನ್ನೋದೇ ಅವರೊಬ್ಬರಿಗೆ ಗೊತ್ತಿರುತ್ತೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋಕ್ಕೆ ಹೋಗಬಾರ್ದು. SIT ಅವರ ಮಧ್ಯಂತರ ವರದಿ